ಆರ್ಸಿಬಿಗೆ ಪ್ಲೇ ಆಫ್ ಟಿಕೆಟ್ ಟಾರ್ಗೆಟ್. ಅತ್ತ ಪಂಜಾಬ್ಗೆ ಪ್ಲೇ ಆಫ್ ರೇಸ್ನಲ್ಲಿ ಉಳಿಯುವಂತ ಪ್ರೆಷರ್. ಸೂಪರ್ ಸಂಡೆಯ ಮಧ್ಯಾಹ್ನದ ಪಂದ್ಯ ಎರಡೂ ತಂಡಗಳಿಗೆ ಮಸ್ಟ್ ವಿನ್ ಗೇಮ್. ಸತತ 5 ಪಂದ್ಯಗಳನ್ನ ಸೋತು ಗೆಲ್ಲಲೇಬೇಕು ಎನ್ನುವಂತ ಟೆನ್ಷನ್ನಲ್ಲಿರೋ ಪಂಜಾಬ್ ಭೇಟಿಗೆ ಆರ್ಸಿಬಿಯ ಪ್ಲೇಯಿಂಗ್ 11 ಹೇಗಿರುತ್ತೆ? ರೊಮ್ಯಾರಿಯೋ ಶೆಫರ್ಡ್ ಈ ಮ್ಯಾಚಲ್ಲೂ ಕೂಡ ಬೆಂಚ್ ಕಾಯಿಸ್ತಾರಾ? ವೆಂಕಿ ಮತ್ತು ಡಫಿ ಫಾರ್ಮುಲಾ ಮತ್ತೆ ಅಪ್ಲೈ ಆಗುತ್ತಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಾಸ್ಟ್ ಸೀಸನ್ ಅಲ್ಲಿ ಫೈನಲಿಸ್ಟ್ಗಳಾಗಿದ್ದ ಪಂಜಾಬ್ ಹಾಗೆ ಬೆಂಗಳೂರು ತಂಡಗಳು ಈ ಸೀಸನ್ ಅಲ್ಲಿ ಟಾಪ್ 4 ರೇಸ್ನಲ್ಲಿದ್ದಾರೆ. ಬೆಂಗಳೂರು ತಂಡದ ಪ್ಲೇ ಆಫ್ ಟಿಕೆಟ್ ಚಾನ್ಸ್ 99.4% ಇದೆ. ಯಾಕಂದ್ರೆ ಪ್ರಸ್ತುತ 16 ಅಂಕಗಳಿದ್ರೆ ನೆಟ್ ರನ್ ರೇಟ್ ಪ್ಲಸ್ 1.053 ಇದೆ. ಸೊ ನೆಟ್ ರನ್ ರೇಟ್ ಅಂತ ಬಂದಾಗ ಉಳಿದ ಯಾವುದೇ ತಂಡಕ್ಕೂ ಕೂಡ ಬೆಂಗಳೂರು ಹತ್ತಿರಕ್ಕೆ ಬರೋಕ್ಕೂ ಕೂಡ ಆಗಿಲ್ಲ. ಇನ್ನು ಪಂಜಾಬ್ ಪ್ಲೇ ಆಫ್ ಚಾನ್ಸಸ್ 50-50 ಇದೆ. ಸೊ ಯಾಕಂತಂದ್ರೆ ಮುಂದಿನ 2 ಪಂದ್ಯಗಳನ್ನ ಗೆಲ್ಲಲೇಬೇಕಾದಂತ ಪ್ರೆಷರ್ ಇದೆ ಅವ್ರ ಮೇಲೆ. ಅದರಲ್ಲೂ ಸಂಡೆಯ ಪಂದ್ಯ ಡೂ ಆರ್ ಡೈ ಆಗುತ್ತೆ. ಧರ್ಮಶಾಲಾದಲ್ಲಿ ಭಾನುವಾರ ಮಧ್ಯಾಹ್ನ ನಡೆಯಲಿರುವಂತಹ ಪಂದ್ಯ ಪ್ಲೇ ಆಫ್ ರೇಸ್ನ ದಿಕ್ಕನ್ನೇ ಬದಲಿಸಲಿದೆ. ಬೆಂಗಳೂರಿಗೆ ಟಾಪ್ 2 ಆಸೆ, ಪಂಜಾಬ್ಗೆ ಪ್ಲೇ ಆಫ್ ಪ್ರಶ್ನೆ. ಪ್ಲೇ ಆಫ್ ಹೊಸ್ತಿಲಲ್ಲೇ ಇರುವಂತಹ ಬೆಂಗಳೂರಿಗೆ ಟಾಪ್ 4 ಅನ್ನೋದಕ್ಕಿಂತ ಟಾಪ್ 2 ಟಾರ್ಗೆಟ್ ಇರುವಂತದ್ದು. ನಂಬರ್ 1 ಅಥವಾ ನಂಬರ್ 2 ನಲ್ಲಿ ಲೀಗ್ ಹಂತವನ್ನ ಫಿನಿಶ್ ಮಾಡಿದ್ರೆ ಕ್ವಾಲಿಫೈರ್ 1 ಆಡ್ಬೋದು. ಅಲ್ಲಿ ಗೆದ್ರೆ ಡೈರೆಕ್ಟ್ ಫೈನಲ್. ಇಲ್ಲ ಅವತ್ತೇನೋ ಬ್ಯಾಡ್ ಡೇ, ಮ್ಯಾಚ್ ಏನೋ ಮಿಸ್ ಆಯ್ತು ಅನ್ಕೊಂಡ್ರೆ ಇನ್ನೊಂದು ಚಾನ್ಸ್ ಅಂತೂ ಇದ್ದೇ ಇದೆ, ಸಿಕ್ಕೇ ಸಿಗುತ್ತೆ. ಹೀಗಾಗಿ ಟಾಪ್ 2 ಟಿಕೆಟ್ಗಾಗಿ ಗುರಿ ಇಟ್ಟಿದೆ. ಆದ್ರೆ ಪಂಜಾಬ್ ಸ್ಥಿತಿ ಬೇರೆಯೇ ಇದೆ. ಮೊದಲ ಹಂತದಲ್ಲಿ ಔಟ್ ಅಂಕ ತಗೊಂಡಿದ್ದ ಪಂಜಾಬ್ ಸೆಕೆಂಡ್ ಹಾಫ್ನಲ್ಲಿ ಖಾತೆಯನ್ನೂ ತೆರೆದಿಲ್ಲ. ಸತತ 5ಕ್ಕೆ 5 ಪಂದ್ಯಗಳಲ್ಲೂ ಕೂಡ ಸೋಲು. ಈಗ ಪ್ಲೇ ಆಫ್ಗೆ ಹೋಗ್ತಾರಾ ಅಥವಾ ಇಲ್ಲ ಅನ್ನೋದೇ ಡೌಟ್ ಆಗಿದೆ. ಆರ್ಸಿಬಿ ವಿರುದ್ಧ ಗೆದ್ರೆ ಮಾತ್ರವೇ ಪ್ಲೇ ಆಫ್ ರೇಸ್ನಲ್ಲಿ ಉಳ್ಕೊಳ್ತಾರೆ. ಇಲ್ಲದೇ ಇದ್ರೆ ಈ ಸೀಸನ್ನ ಆಸೆಯನ್ನೇ ಬಿಡಬೇಕಾಗುತ್ತೆ. ಹೀಗಾಗಿ ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಬರುವ ಪಂಜಾಬ್ ಪಡೆಯನ್ನ ಬೇಟೆಯಾಡೋಕೆ ರೆಡ್ ಆರ್ಮಿ ಕಡೆಯಿಂದ ಬಲಿಷ್ಠ ಪಡೆಯೇ ಅಖಾಡಕ್ಕಿಳಿಬೇಕಿದೆ. ಡಫಿ ಮತ್ತು ವೆಂಕಿ ಫಾರ್ಮುಲಾ ಕಂಟಿನ್ಯೂ ಆಗುತ್ತಾ? ಕೋಲ್ಕತ್ತಾ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಪ್ಲೇಯಿಂಗ್ 11 ನಲ್ಲಿ 2 ಪ್ರಮುಖ ಬದಲಾವಣೆಗಳನ್ನು ಮಾಡಿದ್ರು. ಸತತ 11 ಪಂದ್ಯಗಳಲ್ಲಿ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ನಲ್ಲಿ ಕಳಪೆ ಪ್ರದರ್ಶನ ನೀಡಿದ್ದ ರೊಮ್ಯಾರಿಯೋ ಶೆಫರ್ಡ್ ರನ್ನ ಪ್ಲೇಯಿಂಗ್ 11 ನಿಂದ ಹೊರಗಿಡಲಾಗಿತ್ತು. ಹಾಗೆ ಮಿಡಲ್ ಓವರ್ಗಳಲ್ಲಿ ಅಷ್ಟೇನು ಮ್ಯಾಜಿಕ್ ಮಾಡದೇ ಇದ್ದಂತ ಸುಯಾಶ್ ಶರ್ಮಾರನ್ನು ಕೂಡ ಹೊರಗಿಟ್ಟಿದ್ರು. ಸೊ ಇವರಿಬ್ಬರ ಬದಲಿಗೆ ಜೇಕಬ್ ಡಫಿ ಹಾಗೆ ವೆಂಕಟೇಶ್ ಅಯ್ಯರನ್ನ ಮೈದಾನಕ್ಕಿಳಿಸಿದ್ರು. ಸೊ ಈ ಫಾರ್ಮುಲಾ ವರ್ಕೌಟ್ ಕೂಡ ಆಯಿತು. ಹೀಗಾಗಿ ಪಂಜಾಬ್ ಬೇಟೆಗೂ ಇದೇ ಟೀಮ್ ಕಂಟಿನ್ಯೂ ಆಗಬಹುದು. ಹಾಗಾದ್ರೆ ಸಂಡೇ ಫೈಟ್ಗೆ ಹೇಗಿರುತ್ತೆ ಆರ್ಸಿಬಿಯ ಪ್ಲೇಯಿಂಗ್ 11 ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಜೇಕಬ್ ಬೆಥೆಲ್ ಹಾಗೆ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಹೌದು, ಇಲ್ಲಿ ಜೇಕಬ್ ಬೆಥೆಲ್ ಕಡೆಯಿಂದ ರನ್ಸ್ ಬಂದಿಲ್ಲ. ಸತತ 6 ಪಂದ್ಯಗಳಲ್ಲೂ ಕೂಡ ಅವರು ಯಾವುದೇ ಪಂದ್ಯದಲ್ಲೂ ಕೂಡ ಕನ್ವಿನ್ಸಿಂಗ್ ಎನ್ನುವಂತ ಪ್ರದರ್ಶನವನ್ನ ನೀಡಿಲ್ಲ. ಬಟ್ ಇಲ್ಲಿ ಜೇಕಬ್ ಬೆಥೆಲ್ ರನ್ನೇ ಕಂಟಿನ್ಯೂ ಮಾಡುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಕಳೆದ 6 ಪಂದ್ಯಗಳಲ್ಲಿ ಆಡಿಸಿದ್ದಾರೆ. ಬಟ್ ಇನ್ನಿಂಗ್ಸ್ ಬಂದಿಲ್ಲ ಅಂದ್ರೂ ಕೂಡ ಬೆಥೆಲ್ ಕಡೆಯೇ ನೋಡಬೇಕಾಗುತ್ತೆ ಫ್ರಾಂಚೈಸಿ. ಸೊ ಫಿಲ್ಸಾಲ್ಟ್ ಇಂಜುರಿ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ಅನ್ನ ಫ್ರಾಂಚೈಸಿ ಇದುವರೆಗೂ ಕೂಡ ಕೊಟ್ಟಿಲ್ಲ. ಹೌದು, ಅವ್ರು ಇಂಗ್ಲೆಂಡ್ಗೆ ಹೋಗಿದ್ರು, ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ರು ಮತ್ತು ವಾಪಸ್ ಬಂದರು, ಎಲ್ಲ ಸುದ್ದಿಗಳಾಗಿದೆ. ಬಟ್ ಅಲ್ಲಿ ಪ್ರಾಕ್ಟೀಸ್ ಸೆಷನ್ ಅಥವಾ ಕ್ಯಾಂಪ್ನಲ್ಲಿ ಫಿಲ್ಸಾಲ್ಟ್ ಕಾಣಿಸಿಕೊಳ್ಳದೇ ಇರೋದು ಕೂಡ ಅಲ್ಲಿ ಈ ಪಂದ್ಯಕ್ಕೂ ಕೂಡ ಫಿಲ್ಸಾಲ್ಟ್ ರನ್ನ ಆಡಿಸುವಂಥ ಸಾಧ್ಯತೆಗಳು ಕಡಿಮೆ ಇರೋದ್ರಿಂದ ಸೊ ಬಹುಶಃ ಇಲ್ಲಿ ಬೆಥೆಲ್ ರನ್ನೇ ಕಂಟಿನ್ಯೂ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು. ಹೌದು, ಇಲ್ಲಿ ಬೆಥೆಲ್ ಬದಲಿಗೆ ಜೋರ್ಡಾನ್ ಕಾಕ್ಸ್ ಕೂಡ ಆಪ್ಷನ್ ಇದ್ದಾರೆ. ಬಟ್ ಇಲ್ಲಿ ಆರ್ಸಿಬಿ ಅವರನ್ನ ಟ್ರೈ ಮಾಡುತ್ತಾ ಇಲ್ವಾ ಅನ್ನೋದು ಕೂಡ ಡೌಟ್ ಇದೆ. ಸೊ ಇನ್ನು ವಿರಾಟ್ ಕೊಹ್ಲಿ ವಿಚಾರದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಎಸ್, ಅವರು ಓಪನರ್ ಆಗಿ ಕಂಟಿನ್ಯೂ ಆಗ್ತಾರೆ. ನಾನ್ ಸ್ಟ್ರೈಕ್ ಓಪನಿಂಗ್ ಬರುವಂತ ವಿರಾಟ್ ಕೊಹ್ಲಿ ಲಾಸ್ಟ್ ಮ್ಯಾಚಲ್ಲಿ KKR ವಿರುದ್ಧ ಶತಕ ಕೂಡ ಬಾರಿಸಿದ್ರು. ಹೀಗಾಗಿ ಈ ಪಂದ್ಯದಲ್ಲೂ ಕೂಡ ಅವರ ಮೇಲೆ ತುಂಬಾನೇ ಹೋಪ್ಸ್ ಇರುತ್ತೆ. ಸೊ ಹೀಗಾಗಿ ವಿರಾಟ್ ಕೊಹ್ಲಿ ಕಂಟಿನ್ಯೂ ಆಗ್ತಾರೆ. ಇನ್ನು ನಂಬರ್ 3 ನಲ್ಲಿ ಕನ್ನಡಿಗ ದೇವದತ್ ಪಡಿಕ್ಕಲ್ ಬರ್ತಾರೆ. ಸೊ ದೇವದತ್ ಪಡಿಕ್ಕಲ್ ಹಾಗೆ ವಿರಾಟ್ ಕೊಹ್ಲಿ ಅವರ ನಡುವಿನ ಬ್ಯಾಟಿಂಗ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಈ ಸೀಸನ್ ಅಲ್ಲಿ ವರ್ಕ್ ಆಗಿರುವಂತದ್ದು. ಇಲ್ಲಿ ವಿರಾಟ್ ಕೊಹ್ಲಿ ಜೊತೆ ಓಪನರ್ ಅನ್ನೋದಕ್ಕಿಂತ ದೇವದತ್ ಪಡಿಕ್ಕಲ್ ಜೊತೆ ಜಾಸ್ತಿ ರನ್ಗಳನ್ನ ಶೇರ್ ಮಾಡಿದ್ದಾರೆ ಅಥವಾ ಪಾರ್ಟ್ನರ್ಶಿಪ್ ಬಂದಿರುವಂತದ್ದು. ಯಾಕಂದ್ರೆ ಆರಂಭದ ಪಂದ್ಯಗಳಲ್ಲಿ ಫಿಲ್ಸಾಲ್ಟ್ ಜೊತೆ ಅದ್ಭುತವಾಗಿ ಆಟವನ್ನ ಆಡ್ತಾ ಇದ್ರು ವಿರಾಟ್ ಕೊಹ್ಲಿ. ಯಾಕಂದ್ರೆ ಸಾಲ್ಟ್ ಕಡೆಯಿಂದ ಒಳ್ಳೆ ಸಾಥ್ ಸಿಗ್ತಾ ಇತ್ತು, ಅಗ್ರೆಸಿವ್ ಬ್ಯಾಟಿಂಗ್ ಇಂಟೆಂಟ್ ಅನ್ನ ತೋರಿಸ್ತಾ ಇದ್ರು.
ಜೊತೆಗೆ ಪವರ್ ಪ್ಲೇನಲ್ಲಿ ಇಬ್ಬರ ಕಾಂಬಿನೇಷನ್ ವರ್ಕ್ ಆಗ್ತಾ ಇತ್ತು. ಆದರೆ ಬೆಥೆಲ್ ಬಂದ ಮೇಲೆ ವಿರಾಟ್ ಕೊಹ್ಲಿಗೆ ಅಷ್ಟೇನು ಸಪೋರ್ಟ್ ಸಿಕ್ಕಿಲ್ಲ. ಜೊತೆಗೆ ಬೆಥೆಲ್ ಕಡೆಯಿಂದ ರನ್ಸ್ ಬಂದರೂ ಕೂಡ ಅವರ ಸ್ಟ್ರೈಕ್ ರೇಟ್ 100-120 ಒಳಗೆ ಇದೆ. ಹೀಗಾಗಿ ಬೆಥೆಲ್ ಮೇಲೆ ಡಿಪೆಂಡ್ ಆಗೋಕೆ ಸಾಧ್ಯನೇ ಆಗಿಲ್ಲ ಕೊಹ್ಲಿ. ಜೊತೆಗೆ ದೇವದತ್ ಪಡಿಕ್ಕಲ್ ಜೊತೆ ಒಳ್ಳೆ ಕಾಂಬಿನೇಷನ್ ಅನ್ನ ಕಂಟಿನ್ಯೂ ಮಾಡಿರುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಹೀಗಾಗಿ ದೇವದತ್ ಪಡಿಕ್ಕಲ್ ಆಸ್ ಯೂಶುವಲ್ ನಂಬರ್ 3 ನಲ್ಲಿ ಬರ್ತಾರೆ. ಇನ್ನು ನಂಬರ್ 4 ನಲ್ಲಿ ರಜತ್ ಪಾಟಿದಾರ್. ಆಕ್ಚುಲಿ ಈ ಸೀಸನ್ ಫಸ್ಟ್ ಹಾಫ್ನಲ್ಲಿ ರಜತ್ ಪಾಟಿದಾರ್ ಬ್ಯಾಟಿಂಗ್ನಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು. ಬಟ್ ಯಾಕೋ ಸೆಕೆಂಡ್ ಹಾಫ್ನಲ್ಲಿ ಅಷ್ಟೇನು ಅವ್ರ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬಂದಿರೋ ಸ್ವಲ್ಪ ಡಲ್ ಅಥವಾ ಡೌನ್ ಅನ್ನಿಸ್ತಿದ್ದಾರೆ. ಸೊ ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ರಜತ್ ಪಾಟಿದಾರ್ ಕಡೆಯಿಂದಲೂ ಕೂಡ ರನ್ಸ್ ಬೇಕಿದೆ. ಸೊ ಪಂದ್ಯದ ಸ್ಥಿತಿಗತಿಯನ್ನು ನೋಡಿಕೊಂಡು ಅವರು ಕೂಡ ಪಾರ್ಟ್ನರ್ ಆಗಿ ಜೊತೆಗೆ ಚೆನ್ನಾಗಿ ಆಡಬೇಕಿದೆ ರಜತ್ ಪಾಟಿದಾರ್. ಇನ್ನು ಜಿತೇಶ್ ಶರ್ಮಾ ವಿಕೆಟ್ ಕೀಪಿಂಗ್ನಲ್ಲಿ ಬೆಸ್ಟ್ ಎನ್ನುವಂತೆ ಪರ್ಫಾರ್ಮ್ ಮಾಡ್ತಾ ಇದ್ರು ಕೂಡ ಬ್ಯಾಟಿಂಗ್ ಅಂತ ಬಂದಾಗ ಜಿತೇಶ್ ಶರ್ಮಾ ತುಂಬ ಕ್ರೂಷಿಯಲ್ ಟೈಮಲ್ಲಿ ಕೈ ಕೊಟ್ಟಿದ್ದಾರೆ. ಬಟ್ ಅವ್ರ ಮೇಲೆ ಹೋಪ್ಸ್ ಮಾಡೇ ಮಾಡುತ್ತೆ ತಂಡ. ಯಾಕಂದರೆ ಅವರು ಜಸ್ಟ್ ಬ್ಯಾಟ್ಸ್ಮನ್ ಅಷ್ಟೇ ಅಲ್ಲ, ವಿಕೆಟ್ ಕೀಪರ್ ಕೂಡ ಆಗಿದ್ದಾರೆ. ಸೊ ವಿಕೆಟ್ ಕೀಪಿಂಗ್ ರೋಲ್ನಲ್ಲಿ ಅವರ ಪಾತ್ರ ತುಂಬಾ ದೊಡ್ಡದಿರುತ್ತೆ. ಸೊ ಹಂಗೆ ಸಡನ್ನಾಗಿ ಚೇಂಜ್ ಮಾಡೋಕ್ಕಾಗಲ್ಲ ವಿಕೆಟ್ ಕೀಪಿಂಗ್ನ. ಹೀಗಾಗಿ ಜಿತೇಶ್ ಶರ್ಮಾ ಆ್ಯಸ್ ಯೂಶುವಲ್ ಕಂಟಿನ್ಯೂ ಆಗ್ತಾರೆ. ಇನ್ನು ಟಿಮ್ ಡೇವಿಡ್ ಫಿನಿಷರ್ ರೋಲನ್ನು ಪ್ಲೇ ಮಾಡ್ತಾ ಇದ್ದಾರೆ RCB ಪರ. ಸೊ ಈ ಮ್ಯಾಚಲ್ಲೂ ಕೂಡ ಟಿಮ್ ಡೇವಿಡ್ ಸೆಲೆಕ್ಟ್ ಆಗ್ತಾರೆ. ಜೊತೆಗೆ ಪ್ಲೇಯಿಂಗ್ 11 ಕೂಡ ಆಡ್ತಾರೆ. ಲಾಸ್ಟ್ ಬೆಂಗಳೂರಲ್ಲಿ ನಡೆದ ಮ್ಯಾಚಲ್ಲಿ ಅಂದರೆ ಲಾಸ್ಟ್ ಸೀಸನ್ನಲ್ಲಿ ಇದೇ ಪಂಜಾಬ್ ತಂಡದ ವಿರುದ್ಧ ಅರ್ಧಶತಕ ಬಾರಿಸಿದ್ರು ಟಿಮ್ ಡೇವಿಡ್. ಸೊ ಮತ್ತೆ ಹೋಪ್ ಮಾಡ್ತಾರೆ ಟಿಮ್ ಡೇವಿಡ್ ಪಂಜಾಬ್ ವಿರುದ್ಧ ಒಂದು ಒಳ್ಳೆಯ ಇನ್ನಿಂಗ್ಸ್ಗಾಗಿ. ಇನ್ನು ವೆಂಕಟೇಶ್ ಅಯ್ಯರನ್ನು ಒಳಗೆ ತರ್ತಾರೆ. ಸೊ ಇಲ್ಲಿ ವೆಂಕಟೇಶ್ ಅಯ್ಯರ್ ಆಲ್ರೌಂಡರ್ ಕೋಟಾದಲ್ಲಿ ಒಳಗಡೆ ಬರ್ತಾರೆ. ಸೊ ಇಲ್ಲಿ ಟಿಮ್ ಡೇವಿಡ್ ಆದಮೇಲೆ ಬ್ಯಾಟಿಂಗ್ಗೆ ಬರುವಂಥ ಅವಕಾಶ ಇರುತ್ತೆ. ಯಾಕಂತಂದರೆ ರೊಮ್ಯಾರಿಯೋ ಶೆಫರ್ಡ್ ಬದಲಿಗೆ ವೆಂಕಟೇಶ್ ಅಯ್ಯರನ್ನು ತಗೊಂಡೋದು ಇದೇ ಉದ್ದೇಶಕ್ಕೆ. ಯಾಕಂದರೆ ಶೆಫರ್ಡ್ ಕಡೆಯಿಂದ ರನ್ಸ್ ಬಂದಿರಲಿಲ್ಲ. ಬಟ್ 2 ಮ್ಯಾಚಲ್ಲಿ RCB ತುಂಬ ಕೈ ಕೊಟ್ಟಿತ್ತು ಬ್ಯಾಟಿಂಗ್ ಆರ್ಡರ್ ಅಂದಾಗ ವೆಂಕಟೇಶ್ ಅಯ್ಯರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಪ್ರದರ್ಶನ ನೀಡಿದ್ದಾರೆ. ಹೀಗಾಗಿ ವೆಂಕಿ ಮೇಲೆ ಹೋಪ್ಸ್ ಮಾಡುತ್ತೆ ಫ್ರಾಂಚೈಸಿ. ಸೊ ಶೆಫರ್ಡ್ ಬದಲಿಗೆ ವೆಂಕಿ ಬರ್ತಾರೆ. ಇನ್ನು ಕೃನಾಲ್ ಪಾಂಡ್ಯ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಆಪತ್ಬಾಂಧವನಾಗಿದ್ದಾರೆ ಈ ಸೀಸನ್ನಲ್ಲಿ. ಸೊ ಬ್ಯಾಟಿಂಗ್ ಅಂತ ಬಂದಾಗಲೂ ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಜೊತೆಗೆ ಬೌಲಿಂಗ್ ಅಂತ ಬಂದಾಗಲೂ ಮಿಡಲ್ ಓವರ್ಗಳಲ್ಲಿ ಇಂಪ್ಯಾಕ್ಟ್ ಮಾಡುವಂಥ ಕೃನಾಲ್ ಪಾಂಡ್ಯ ಕಂಟಿನ್ಯೂ ಆಗ್ತಾರೆ. ಇನ್ನು ರಸಿಕ್ ಸಲಾಮ್ದಾರ್ ಎಕ್ಸ್ಪೆಕ್ಟೆಡ್ ಎನ್ನುವಂಥ ರೀತಿಯಲ್ಲೇ ಪರ್ಫಾರ್ಮೆನ್ಸ್ ಬರದೇ ಇದ್ರು ಕೂಡ ಒನ್ಸ್ ಅಗೇನ್ ರಸಿಕ್ ಜೊತೆನೇ ಕಂಟಿನ್ಯೂ ಆಗುತ್ತೆ ಪ್ಲೇಯಿಂಗ್ 11ನಲ್ಲಿ. ಇನ್ನು ಭುವನೇಶ್ವರ್ ಕುಮಾರ್ ಈ ಸೀಸನ್ನಲ್ಲಿ RCBಯ ಆಪತ್ಬಾಂಧವ ಬೌಲಿಂಗ್ ಬ್ರಹ್ಮಾಸ್ತ್ರ ಎಲ್ಲವೂ ಕೂಡ ಭುವನೇಶ್ವರ್ ಕುಮಾರ್ ಅವರೇ ಆಗಿದ್ದಾರೆ. ಪವರ್ ಪ್ಲೇ ಹಾಗೆ ಡೆತ್ ಓವರ್ ಅಂತ ಬಂದಾಗ ಭುವಿಯನ್ನು ಬೀಟ್ ಮಾಡೋಕ್ಕೆ ಯಾರಿಂದಲೂ ಕೂಡ ಸಾಧ್ಯನೇ ಆಗಿಲ್ಲ. ಜೊತೆಗೆ ಎದುರಾಳಿಗಳ ಬ್ಯಾಟರ್ಗಳ ಪಾಲಿನ ಸಿಂಹ ಸ್ವಪ್ನವಾಗಿ ಎಕಾನಮಿ ಕೂಡ ಅದ್ಭುತವಾಗಿರುವಂಥದ್ದು ಭುವಿಯದ್ದು. ಹೀಗಾಗಿ ಭುವಿ ಈ ಸೀಸನ್ನ ಪರ್ಪಲ್ ಕ್ಯಾಪ್ನಲ್ಲಿ ಲೀಡ್ನಲ್ಲಿರುವಂಥ ಭುವಿ ಬೆಂಗಳೂರು ತಂಡಕ್ಕೆ ಆಸರೆಯಾಗಿದ್ದಾರೆ. ಜೊತೆಗೆ ಬೌಲಿಂಗ್ನ ಬ್ರಹ್ಮಾಸ್ತ್ರವಾಗಿರುವಂಥದ್ದು. ಸೊ ಭುವಿ ಆಡ್ತಾರೆ. ಇನ್ನು ಜೋಶ್ ಹೇಜಲ್ವುಡ್ ಸ್ವಲ್ಪ ಕೆಲ ಪಂದ್ಯಗಳಲ್ಲಿ ಎಕ್ಸ್ಪೆನ್ಸಿವ್ ಅನಿಸಿದ್ರು ಕೂಡ ಕ್ರೂಷಿಯಲ್ ವಿಕೆಟ್ಗಳನ್ನು ತೆಗೆದು ಹೋಪ್ಸನ್ನು ಕೊಟ್ಟಿರೋದು. ಸೊ ಜೋಶ್ ಹೇಜಲ್ವುಡ್ ಕೂಡ ಕಂಟಿನ್ಯೂ ಆಗ್ತಾರೆ. ಇನ್ನು ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಜೇಕಬ್ ಡಫಿಯನ್ನು ಬಳಸಿಕೊಳ್ತಾರೆ. ಸೊ ಲಾಸ್ಟ್ ಮ್ಯಾಚಲ್ಲೂ ಕೂಡ ಡಫಿ ಒಳಗಡೆ ಬಂದಿದ್ರು ಬೌಲಿಂಗ್ ಟೈಮಲ್ಲಿ. ಸೊ ಸುಯಾಶ್ ಶರ್ಮಾರನ್ನ ಹೊರಗಿಟ್ಟು ಜೇಕಬ್ ಡಫಿಯನ್ನು ಬೌಲಿಂಗ್ ಅಂತ ಬಂದಾಗ ಇಲ್ಲಿ ಆಡಿಸುವಂಥ ಸಾಧ್ಯತೆಗಳಿದೆ. ಸೊ RCB ಈ ಸೀಸನ್ನಲ್ಲಿ ಪ್ಲೇಯಿಂಗ್ 11ನಲ್ಲಿ ಅಂತ ಬಂದಾಗ ತುಂಬ ದೊಡ್ಡ ಬದಲಾವಣೆಗಳನ್ನೇನು ಮಾಡಿಲ್ಲ. ಆದರೆ ಸಾಕಷ್ಟು ಸಲ ಅವಕಾಶ ಕೊಟ್ಟರೂ ಕೂಡ ಸದ್ದು ಮಾಡೋದವರಿಗೆ ರೆಸ್ಟ್ ನೀಡಿ ಆಡ್ತೀನಿ ಅನ್ನೋರನ್ನ ಆಡಿಸ್ತಿದ್ದಾರೆ. ಸೊ ಶಫರ್ಡ್ಗೆ ಈ ಸೀಸನ್ ಚೆನ್ನಾಗಾಗಿಲ್ಲ. ಬಟ್ ಅವರನ್ನು ಬಿಟ್ಟು ಬ್ಯಾಕಪ್ ಪ್ಲೇಯರ್ಗಳನ್ನ ಇರೋದ್ರಿಂದ ಸೊ ಇಲ್ಲಿ ತಲೆ ಕೆಡಿಸ್ಕೊಳ್ಳುವಂಥ ನೆಸೆಸಿಟಿ ಕೂಡ ಬರೋದಿಲ್ಲ. ಇನ್ನು RCB ವರ್ಸಸ್ PBKS ಬ್ಯಾಟಲ್ ಅಂತ ಬಂದಾಗ ಉಭಯ ತಂಡಗಳ ಪಂದ್ಯ ರೋಚಕವಾಗಿರೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಒಟ್ಟಾರೆಯಾಗಿ ಅಂದರೆ IPL ಇತಿಹಾಸವನ್ನು ಕೆದಕಿದ್ರೆ 37 ಸಲ ಈ ತಂಡಗಳು ಮುಖಾಮುಖಿ ಆಗಿರುವಂಥದ್ದು. ಇದರಲ್ಲಿ ಬೆಂಗಳೂರು 19 ಸಲ ಗೆದ್ರೆ ಪಂಜಾಬ್ 18 ಸಲ ವಿನ್ ಆಗಿದೆ. ಸೊ ಅಲ್ಲಿಗೆ ರಿಸಲ್ಟ್ ಈಕ್ವಲ್ ಅಂತೂ ಇದ್ದೇ ಇದೆ. ಸೊ ಈಕ್ವಲ್ ಫೈಟ್ ಕೂಡ ಬಂದಿದೆ. ಆದರೆ ಲಾಸ್ಟ್ ಸೀಸನ್ನಲ್ಲಿ ಬೆಂಗಳೂರು 4 ಪಂದ್ಯಗಳಲ್ಲಿ 3ರಲ್ಲಿ ಗೆದ್ದಿತ್ತು. ಆ್ಯಂಡ್ ಈ ಸೀಸನ್ನಲ್ಲೂ ಕೂಡ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ. 12 ಪಂದ್ಯಗಳ ಪೈಕಿ 4ರಲ್ಲಿ ಸೋತು 8ರಲ್ಲಿ ಗೆದ್ದು ಟಾಪ್ 2 ಟಿಕೆಟ್ನ ಹತ್ತಿರದಲ್ಲಿದ್ದಾರೆ. ಆದರೆ ಪಂಜಾಬ್ ಸತತ 5 ಪಂದ್ಯಗಳನ್ನು ಸೋತು ಪ್ಲೇ ಆಫ್ ಹಾದಿಯನ್ನೇ ಕಠಿಣ ಮಾಡಿಕೊಂಡಿದ್ದಾರೆ. ಸೊ ಮುಂದಿನ 2 ಪಂದ್ಯಗಳನ್ನು ಗೆಲ್ಲಲೇಬೇಕಾದಂಥ ಒತ್ತಡ ಪಂಜಾಬ್ ತಂಡದ ಆಟಗಾರರ ಮೇಲಿದೆ. ಸೊ ಹೀಗೆ ಕ್ರಿಟಿಕಲ್ ಕಂಡೀಷನ್ ನಲ್ಲಿರುವಂತಹ ಪಂಜಾಬ್ ತಂಡವನ್ನ ಸೋಲಿಸಿದ್ರೆ RCBಯ ಟಾಪ್ 2 ಜರ್ನಿ ಈಸಿ ಆಗುತ್ತೆ. ಸೊ ನಿಮಗೂ ಕೂಡ ಪಂಜಾಬ್ ವಿರುದ್ಧದ ಮ್ಯಾಚಲ್ಲಿ RCB ಗೆಲ್ಲುತ್ತೆ. ಸೊ ಈ ಪಂದ್ಯಕ್ಕೆ ಪ್ಲೇಯಿಂಗ್ 11 ಹೇಗಿರಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.